ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಕ್ರಿಸ್ಮಸ್ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಮಸ್ ನೈಟ್ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. 24th ನೈಟ್ 11 o'clock ಹಂಗೆ ನಾವು ಮೈಸೂರಲ್ಲಿ ಸೆಂಟ್ ಫಿಲಮಿನಾ ಚರ್ಚಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೆಂಟ್ ಫಿಲಮಿನಾ ಚರ್ಚ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ತುಂಬ ಜನ ಇದ್ದರು, ತುಂಬ ವಿಸಿಟರ್ಸ್ ಬರ್ತಾರೆ. ಈವ್ನಿಂಗಿಂದ ಪ್ರೋಗ್ರಾಮ್ ಶುರು ಆಗುತ್ತೆ. ಹಾಗೆಯೇ 25th ಫುಲ್ ಡೇ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಹಾಗೆಯೇ ಏಸು ಜನ್ಮಸ್ಥಾನವನ್ನು ಮಾಡೆಲ್ ರೀತಿ ಮಾಡಿರ್ತಾರೆ. ಕರೆಕ್ಟಾಗಿ 12 AM ಆಗೆ ಏಸುವನ್ನು ತಗೊಂಡೋಗಿ ಜನ್ಮಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಿರ್ತಾರೆ. ಹಾಗೆಯೇ ಚರ್ಚ್ ಒಳಗೆ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ. ತುಂಬಾ ಜನ ವಿಸಿಟರ್ಸ್ ಬಂದು ಹೋಗ್ತಾ ಇರ್ತಾರೆ. ಹಾಗೆಯೇ ಏಸು ಹುಟ್ಟಿದ ಜಾಗವನ್ನು ಮಾಡೆಲ್ ಮಾಡಿದ್ದಾರೆ ಅಂತ ಹೇಳಿದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ವಿಡಿಯೋ ಜೊತೆ ನನ್ನ ಹಸ್ಬೆಂಡು PUCಯಲ್ಲಿ ಓದ್ತಾ ಇರಬೇಕಾದ್ರೆ ಇದ್ದ ಫ್ರೆಂಡ್ಸು ಈಗ ಗೆಟ್ ಟುಗೆದರ್ ಆಗಿದ್ರು. 20 years ಆಫ್ಟರ್ ಎಲ್ಲ ಸೇರಿದ್ದಾರೆ. ಎಲ್ಲ ಫ್ರೆಂಡ್ಸು ಸೇರ್ಕೊಂಡು ಮನೆಯಿಂದ ಅಡುಗೆಯನ್ನ ಮಾಡಿಸ್ಕೊಂಡು ಒಂದು ತೋಟದಲ್ಲಿ ಸೇರಿ ಮಾತಾಡ್ಕೊಂಡು ಊಟವನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಆ ವಿಡಿಯೋನು ಕೂಡ ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಕೂಡ ನೋಡ್ತಾ ಹೋಗ್ಬೋದು ನೀವು.
ನಾವು ಏಸುವನ್ನ ನೋಡ್ಕೊಂಡು ಚರ್ಚನ್ನ ನೋಡ್ಕೊಂಡು ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ಒಂದು 12:30 12:45 ಹಂಗೆ ಹೊರಗಡೆ ಬಂದ್ವಿ. ಹಾಗೇನೆ ಹೊರಗಡೆ ಏನೇನೋ ಸೇಲ್ ಎಲ್ಲ ಹಾಕಿರ್ತಾರೆ, ಹ್ಯಾಟ್ಗಳು, ಕ್ರಿಸ್ಮಸ್ ಹ್ಯಾಟು, ಲೈಟ್ಸು, ಜ್ಯುವೆಲ್ರೀಸು ಎಲ್ಲವನ್ನ ಹಾಕಿರ್ತಾರೆ. ಹಾಗೇನೆ ಸುತ್ತ ಬೇಕ್ರಿ ಎಲ್ಲ ಇದೆ, ಕೇಕ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಹಾಗಾಗಿ ಸಮು ಬೇಕು ಕೇಕ್ ಅಂತ ಹೇಳ್ದ. ಕೇಕ್ ತಗೊಂಡು ತಿನ್ಕೊಂಡು ಹೊರಡ್ತೀವಿ. ಹಾಗೇನೆ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಚರ್ಚಿಗೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋದಲ್ಲಿ ಹೇಳಿದ್ದೆ, ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಪಿ ಯು ಓದ್ತಾ ಇರ್ಬೇಕಾದ್ರೆ, ಅವರು ಮಹಾರಾಜದಲ್ಲಿ ಅನ್ಸುತ್ತೆ ಓದಿದ್ದು, ಪಿ ಯು ಓದ್ತಾ ಇರುವಾಗಿದ್ದಿದ್ದು ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗಿದ್ದಾರೆ. ಒಂದು 20-25 ಜನ ಗ್ರೂಪ್ ಮಾಡ್ಕೊಂಡು ಮೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು 15 ಜನದಷ್ಟು ಜನ ಮೀಟ್ ಮಾಡಿದ್ದಾರೆ. ಹಾಗೇನೆ ಕೇಟರಿಂಗ್ ಇಂದ ಅಡಿಗೆಯನ್ನ ತರಿಸಿದ್ರಂತೆ, ವೆಜ್ ನಾನ್ ವೆಜ್ ಎರಡನ್ನೂ ತರಿಸಿದ್ರು. ವೆಜ್ ಊಟ ಮಾಡೋರು ಇದ್ದಾರೆ, ನಾನ್ ವೆಜ್ ಊಟ ಮಾಡೋರು ಇದ್ದಾರೆ. ಹಸ್ಬೆಂಡ್ಗೆ ತುಂಬಾನೇ ಖುಷಿ. ಹಸ್ಬೆಂಡ್ ಮನೇಲಿ ಹೇಳ್ತಾ ಇದ್ರು, ಅಯ್ಯೋ 20 ವರ್ಷದ ಮೇಲೆ ನೋಡ್ತಾ ಇರೋದು ನಾವು, ಎಲ್ಲ ಹೆಂಗೆಂಗೋ ಆಗ್ಬಿಟ್ಟಿರ್ತಾರೆ, ಯಾರು ನೀನಾ ಅಂತ ನಾವು ಕೇಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು ಖುಷಿಯಾಗಿ ಹೊರಟ್ರು. ಸಂಡೇ ಮಾರ್ನಿಂಗ್ ಒಂದು 11:30 12 ಹಂಗೆ ಹೋಗಿ ಒಂದು 4:30 5 o'clock ವರೆಗೂ ಇದ್ದು ಬಂದ್ರು. ತುಂಬಾನೇ ಅವರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಕಮ್ಮಿ. ಇದೇ ಫಸ್ಟ್ ಅನ್ಸುತ್ತೆ ಅವರಿಗೋಸ್ಕರ ಹೋಗಿದ್ದು. ನನಗಂತೂ ತುಂಬಾನೇ ಖುಷಿ. ಹೋಗಿ ಬನ್ನಿ, ಲೇಟ್ ಆಗುತ್ತೆ ಅಂತೆಲ್ಲ ಹೇಳಿ ಕಳಿಸ್ದೆ. ಖುಷಿಯಾಗಿ ಹೋಗಿದ್ದಾರೆ. ಎಲ್ಲ ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಹಾಗೇನೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು. ವಿಡಿಯೋ ಮಾಡಿ ಅದು ಒಂದು ಮೆಮೊರಿ ಆಗಿರುತ್ತೆ, ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಎಲ್ಲರೂ ನೋಡ್ತಾರೆ ಅಂತ ಹೇಳಿದೆ. ಹಾಗಾಗಿ ಎಲ್ಲ ವಿಡಿಯೋ ಮಾಡಿದ್ದಾರೆ. ನಾವು ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗೋದನ್ನ ನೋಡ್ತಿದ್ರಿ. ಹಾಗೇನೆ ನಾವು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇವ್ರನ್ನ ನೋಡಿದ್ಮೇಲೆ ನನಗನ್ನಿಸ್ತು, ಕಾಲೇಜ್ ಫ್ರೆಂಡ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಕೂಡ ಸೇರಬೇಕು ಅನ್ನೋದು ನಂಗೆ ಖುಷಿ ಆಯಿತು. ನಾವು ಇಲ್ಲಿಲ್ಲೇ ಈಗಿನ ಫ್ರೆಂಡ್ಸ್ ಅಷ್ಟೇ ಗೆಟ್ ಟುಗೆದರ್ ಆಗ್ತೀವಿ. ಈಗ ಸ್ವಲ್ಪ ಎಲ್ಲರೂ ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಸೇರಕ್ಕೆ ಆಗಿಲ್ಲ. ರೀಸೆಂಟಾಗಿ ಸೇರಬೇಕು ಅಂತ ಅನ್ಕೊಂಡಿದೀವಿ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕ್ರಿಸ್ಮಸ್ದು ನೈಟ್ ವ್ಲಾಗನ್ನು ನೋಡಿದ್ದೀರಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕ್ರಿಸ್ಮಸ್ಸಿಗೆ ಚರ್ಚಿಗೆ ಹೋಗಿ ಬಂದ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗಿದ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.